SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಯಾರ ಹತ್ರ ಅದು ಬ್ಲೆಸ್ಸಿಂಗ್ಸ್ ತಗೊಳ್ಳುವಾಗ ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾರೆ. ಸೊ ವಿಶೇಷವಾಗಿ ಸಾಂಸ್ಕ್ರಿಟ್ ಅಲ್ಲಿ ನಾವು ನೋಡಿರಬಹುದು ಸುಖೀ ಭವ ಅಂತ. ಸೊ ಎಲ್ಲವೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸುಖೀ ಭವ ಅನ್ನೋಂಥ ಒಂದು ಟೈಟಲನ್ನು ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ನಿಜವಾಗ್ಲೂ ಬಹಳ ಸಂತೋಷ ಆಗ್ತಿದೆ ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡೋಣ ದೀಪ ಹಚ್ಚೋದ್ರ ಮೂಲಕ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹ ಪ್ರಿಯ ಅವರಿಂದ ಒಂದು ಪ್ರಾರ್ಥನೆ ನಮ್ಮೆಲ್ಲರಿಗೋಸ್ಕರ. ಕನ್ನಡದವರಿದ್ದಾರೆ ಇಲ್ಲಿ. ಅದೇ ನಾನೇನು ಹೇಳಿದೆ ಈಗ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆ ಸಿನಿಮಾ ಚೆನ್ನಾಗಿ ಬರಲಿ, ಒಳ್ಳೆ ರೆಸ್ಪಾನ್ಸ್ ಬರಲಿ ಅಂತ ಹಾರೈಸ್ತೀನಿ ಸುಖೀ ಭವ ತಂಡಕ್ಕೆ. ಏನಿಲ್ಲ, ವಿಡಿಯೋ ರೆಕಾರ್ಡ್ ಮಾಡ್ರಿ, ಯೂಟ್ಯೂಬ್ ಹಾಕಕ್ಕೆ ಹೋಗ್ಬೇಡ್ರಿ ಗುರು, ನಂದು ರಿಕ್ವೆಸ್ಟ್. ಸೊ ಇಲ್ಲಿ ಹೆಣ್ಮಕ್ಳು ಭಾಳಷ್ಟು ಜನ ನಾನು ನೋಡ್ತಾ ಇದ್ದೀನಿ. ಅವಾಗಿಂದ ಹೆಣ್ಮಕ್ಳು ಭಾಳ ಜನ ಸಂಖ್ಯೆಯಲ್ಲಿ ಬಂದಿದ್ದಾರಲ್ಲ. ಬರೀ ಹೆಣ್ಮಕ್ಳು ಅಷ್ಟೇ ಚಪ್ಪಾಳೆ ತಟ್ರಿ ನೋಡ್ರಿ ಸರ್. ಅರೌಂಡ್ 40% 50% ಇದ್ದಾರೆ. ಆದರೂ ಚಪ್ಪಾಳೆ ಹೆಂಗೆ ತಟ್ಟಬೇಕು ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ. ಈ ಗಂಡಸರು ತೋರಿಸ್ತಾರೆ ನೋಡ್ರಿ ಮೇಡಮ್, ಗಂಡಸರು ಹೆಂಗೆ ಚಪ್ಪಾಳೆ ತಟ್ಟಬೇಕಂತ. ವಿಸಲ್ ಹೊಡೋದು ಗಂಡಸರ ಬರಲಿ ಚಪ್ಪಾಳೆ ಮೇಡಮ್. ಗಂಡಸರಿಗೆ ಇಷ್ಟ ಯಾಕೆ ಎನರ್ಜಿ ಗೊತ್ತಾ? ಯಾಕಂದ್ರೆ ಅವಕ್ಕೆ ಇದು ಬಿಟ್ಟು ಏನು ಇಲ್ಲೇ ಇಲ್ಲ ಜೀವನದಲ್ಲಿ. ಸುಮ್ಮನೆ ಚಪ್ಪಾಳೆ ತಟ್ಟೋದು. ನಾ ಇದಕ್ಕಿಂತ ಮುಂಚೆ ಒಂದು ಇವೆಂಟ್ಗೆ ಹೋಗಿದ್ದೆ. ನಾನು ಯಾವುದೇ ಇವೆಂಟಿಗೆ ಕರೆಸ್ತಾರಲ್ಲ, ಸಿನಿಮಾ ಒಂದು ಇವೆಂಟ್ ಬಿಟ್ಟರೆ ಬೇರೆ ಕಡೆ ಎಲ್ಲ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಇವೆಂಟ್ಸೇ ಇರ್ತಾವೆ. ಸ್ಟ್ಯಾಂಡಪ್ ಕಾಮಿಡಿಗೆ ಇನ್ವೈಟ್ ಮಾಡೋದು ಹೆಂಗೆ ಕಂಪನೀಸ್ಗಳು ಕರೆಸ್ತಾವೆ, ಕಾರ್ಪೊರೇಟ್ಸ್. ಅವ್ರೇನು ಕರೀತಾರ, ಮಹಿಳಾ ದಿನಾಚರಣೆ ಇದು ಬಂದು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತೀರಾ ಅಂತ. ಮಹಿಳಾ ದಿನಾಚರಣೆ ಯಾವತ್ತಿದೆ? ಎಷ್ಟು ಕ್ಲಿಯರ್ ಆಗಿ ಗೊತ್ತಿದೆ ನೋಡಿ. ಮಾರ್ಚ್ 8. ವೆರಿ ಗುಡ್ ಸರ್. ಖುಷಿ ವಿಚಾರನ ಹೆಣ್ಮಕ್ಳು ಎಷ್ಟು ಸೆಲೆಬ್ರೇಟ್ ಮಾಡ್ತೀವಿ ನಾವು ಅನ್ನೋದು. ಈಗ ನಿಮ್ಗೆ ಇನ್ನೊಂದು ಪ್ರಶ್ನೆ. ಇಷ್ಟು ವರ್ಷದಿಂದ ವೇಟ್ ಮಾಡ್ತಿದ್ದೀನಿ ಸರ್ ನಾನು ಸ್ಟ್ಯಾಂಡಪ್ ಮಾಡಿ. ಇದುವರೆಗೂ ಒಬ್ರು ಗಂಡಸರಿಗೆ ಸಂಬಂಧಿಸಿದ ದಿನಾಚರಣೆಗೆ ಇನ್ವೈಟ್ ಮಾಡ್ತಾರ ಅಂತ. ಯಾವ್ದು ಹೇಳ್ರಿ ನೋಡೋಣ ಗಂಡಸರಿಗೆ ಸಂಬಂಧಿಸಿದ ದಿನ. ಇಷ್ಟು ಜನ ಗಂಡಸರು ಕ್ಲಾಪ್ಸ್ ಹೊಡೆದಾರಲ್ಲ ದೊಡ್ಡದಾಗಿ. ಬರೀ ಇಂತವೆ. ಮತ್ಯಾವ್ದು ಸರ್? ಇದೆ ಡಿಸೆಂಬರ್ 31. ಪುಣ್ಯ ಇದನ್ನಾದ್ರೂ ಹೇಳಿದ್ರು. ಒಂದ್ ಕಡೆ ಇವೆಂಟ್ ಅಲ್ಲಿ ಒಬ್ಬನಿಗೆ ಕೇಳಿದ್ರೆ ಗಂಡಸರಿಗೆ ಸಂಬಂಧಿಸಿದ ದಿನ ಯಾವ್ದು ಅಂದ್ರೆ ಕಾರ್ಮಿಕ ದಿನಾಚರಣೆ ಸರ್ ಅಂತ ಕೇಳ್ದ. ಕಾರ್ಮಿಕ ದಿನಾಚರಣೆ. ಇಷ್ಟು ಜನ ಗಂಡಸರು ಇದ್ರೆ ಗೊತ್ತೇ ಇಲ್ಲ. ಏನು ಗೊತ್ತಾ ಸರ್? ಯಾವುದು ಹೆಸರಲ್ಲೇ ಇದೆ. ಏನು ಇಂಟರ್ನ್ಯಾಷನಲ್ ಮೆನ್ಸ್ ಡೇ. ಈಗ ಎಷ್ಟು ಸೈಲೆಂಟ್ ಕೂತಿದ್ದಾರೆ ನೋಡ್ರಿ ಗಂಡಸರು. ಕೇಳೇ ಇಲ್ಲ ಅನ್ನಂಗೆ. ನಿಮ್ಗೆ ಯಾರು ವಿಷಯ ಮಾಡಿಲ್ಲ ಸರ್? ಸುಳ್ಳು ಹೇಳ್ತೀರಿ. ಗಂಡಸರಿಗೆ ಮಾಡಿರ್ತಾರೆ, ಬಹಳ ವಿಷಯ ಬಂದಿರುತ್ತೆ ಇಂಟರ್ನ್ಯಾಷನಲ್ ಮೆನ್ಸ್ ಡೇ ದಿವಸ. ಯಾರಿಂದ ಬಂದಿರುತ್ತೆ ಅಂದ್ರೆ ಬ್ಯಾಂಕಿಂದ ಬಂದಿರುತ್ತೆ. ಹ್ಯಾಪಿ ಇಂಟರ್ನ್ಯಾಷನಲ್ ಮೆನ್ಸ್ ಡೇ, ಯುವರ್ EMI ಇಸ್ ಪೆಂಡಿಂಗ್ ಅಂತ. ಆದ್ರೂ ನಮಗೆ ವಿಶ್ ಮಾಡಬೇಕು ಗಂಡಸರಿಗೆ, ಅದು ಬೇಕಾಗೇ ಇಲ್ಲ. ನೋಡಿದಿರ? ಇದು ಅಂತಲ್ಲ, ಇನ್ನು ಪ್ರೈವೇಟ್ ಇವೆಂಟ್ಸ್ ಹೋಗ್ತಿದ್ವಿ ಬ್ರದರ್. ಇದು ಬಿಟ್ರೆ ಈ ತರ ಕಾರ್ಯಕ್ರಮ ಅಲ್ಲಿ ಹೆಂಗಂದ್ರೆ, ಬೆಂಗಳೂರಲ್ಲಿ ನಾನು ವಿಶೇಷ ಗಮನಿಸಿದ್ದು, ಗಂಡ ಫೋನ್ ಮಾಡಿರ್ತಾನೆ, ನನ್ನ ಹೆಂಡತಿ ಬರ್ತ್ಡೇ ಇದೆ, ಸ್ಟಾರ್ ಹೋಟೆಲ್ ಬುಕ್ ಮಾಡಿದೀವಿ, ಬಂದು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತೀರಾ. ಖುಷಿ ವಿಚಾರನ. ಸೊಸೆಂದ್ರು ಫೋನ್ ಮಾಡ್ತಾರೆ, ನಮ್ಮ ಅತ್ತೆ ಬರ್ತ್ಡೇ ಇದೆ, ಬಂದು ಸ್ಟ್ಯಾಂಡಪ್ ಕಾಮಿಡಿ ಮಾಡಿ. ಅಲ್ಲೂ ಮೇಡಮ್ ಇದುವರೆಗೂ ಒಬ್ಬ ಹೆಣ್ಮಗಳು ಫೋನ್ ಮಾಡಿ ನಾನು ಗಂಡನ್ ಬರ್ತ್ಡೇ ಆದ್ರೆ ಬಂದು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತೀನಿ. ಕಡೆ ಪಕ್ಷ ಗಂಡನ್ ಬರ್ತ್ಡೇ ಆದ್ರೂ ಸೆಲೆಬ್ರೇಟ್ ಮಾಡ್ಬಿಡುವುದೇನೋ ಸರ್. ಆ ಮಾವನ್ನಂತೂ ಕೇಳೋರೇ ಗತಿ ಇಲ್ಲ. ಅತ್ತೆನೇ ಕೇಳೋದು ಬಿಟ್ಬಿಟ್ಟಿದ್ದಾಳೆ ಮಾವನ್ನ. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನೋಡ್ತಿರ್ತೀನಿ, ಈ 70 ವರ್ಷ ದಾಟಿದ ತಕ್ಷಣ ಗಂಡಸರ ಕೆಲಸ ಏನ್ ಗೊತ್ತಾ? ಹೆಣ್ಮಕ್ಳು ನೋಡ್ರಿ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲರನ್ನೂ ಫ್ರೆಂಡ್ಶಿಪ್ ಮಾಡ್ಕೋತಾರೆ, ಪಾರ್ಕಿಗೆ ಹೋಗ್ತಾರೆ, ಬೇರೆಯವ್ರದ್ದು ಎಲ್ಲರೂ ಯಾರ ಮನೇಲಿ ಏನಾಗ್ತಿದೆ ಎಲ್ಲ ಗೊತ್ತಿರುತ್ತೆ. ಇವು ಗಂಡಸರು ಬಾಲ್ಕನಿ ಮೇಲೆ ನಿಂತ್ಕೊಂಡು ಬೆಳಗ್ಗಿಂದ ಸಾಯಂಕಾಲವರೆಗೂ ಆ ಕಾರ್ ಪಾರ್ಕಿಂಗ್ ಏರಿಯಾ ಹತ್ರ ನೋಡ್ಕೊಂಡು ನಿಂತಿರ್ತಾರೆ. ಯಾವ್ದಾದ್ರು ಹುಡುಗರು ಬಂದು ಸ್ಕ್ರಾಚ್ ಮಾಡ್ಬಿಡ್ತಾವೇನೋ ಅಂತ. ಬಟ್ ಅವ್ರಿಗೂ ಕೇಳಿ, ಜೋರಾಗಿ ಚಪ್ಪಾಳೆ ತಡ್ರಿ ಅಂದ್ರೆ ವಿಸಿಲ್ ಹೊಡಿತಾವೆ, ಚಪ್ಪಾಳೆ ತಡ್ತಾರೆ ಬೇರೆಯವ್ರು. ಇದಕ್ಕೆಲ್ಲ ನಾನು ಯೋಚನೆ ಮಾಡ್ತಿದ್ದೆ, ಗಂಡಸರಿಗೆ ಯಾಕೆ ಹಿಂಗೆ? ಹೌದಾ? ತಮ್ಮದು ಸ್ವಂತ ಏನು ಸೆಲೆಬ್ರೇಟ್ ಮಾಡ್ಕೊಳ್ಳೋಲ್ಲ. ಬೇಕಿದ್ರೆ ನೋಡ್ರಿ ಹೆಣ್ಮಕ್ಳು ಹೆಂಗ್ ರೆಡಿಯಾಗಿ ಬಂದಿದ್ದಾರೆ, ಗಂಡಸರಿಗೆ ಬಂದವ್ ನೋಡ್ರಿ. ಸೊ ಅಟ್ಲೀಸ್ಟ್ ನೀವು ಪ್ಲಾನ್ ಮಾಡಿದಾರ ಮೇಡಮ್, ಈ ಇವೆಂಟ್ಗೆ ಯಾವ ಸೀರೆ ಉಟ್ಕೋಬೇಕು ಅಂತ ಒಂದು ವಾರದಿಂದ ಯೋಚನೆ ಮಾಡಿದ್ದೀರಾ? ಕರೆಕ್ಟಾ? ಇಲ್ಲಿ ಬಂದು ಗಂಡಸರಿಗೆ ಕೇಳ್ತೀನಿ, ಈ ಇವೆಂಟಿಗೆ ಯಾವ ಡ್ರೆಸ್ ಹಾಕೋಬೇಕಂತ ಯಾವ ಪ್ಲಾನ್ ಮಾಡಿದ್ರಿ ಸರ್ ನೀವು? ಬರೋವರೆಗೂ ಗೊತ್ತಿರಲಿಲ್ಲ. ಮದುವೆ ಆದವ್ರು ಇದ್ರೆ ಹೆಂಡತಿನೇ ಚೇಂಜ್ ಮಾಡಿಸಿ ಕರ್ಕೊಂಡ್ ಬಂದಿರ್ತಾಳೆ. ಬ್ಯಾಚುಲರ್ಸ್ಗಂತೂ ಕೇಳೋರೇ ಇಲ್ಲ. ಇರೋದು ಆ ವಾರ್ಡ್ರೋಬಲ್ಲಿ 3 ಟಿ ಶರ್ಟ್ ಇರುತ್ತೆ. ಅದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತಲ್ಲ, ಯಾವ್ದು ಕಡಿಮೆ ಸ್ಮೆಲ್ ಬರ್ತಿರ್ತದೆ ಅದನ್ನ ಹಾಕೊಂಡ್ ಬಂದಿರ್ತಾವೆ. ಯಾಕಪ್ಪ ಗಂಡಸರು ಹಿಂಗೆ? ಬೇರೆಯವ್ರದ್ದಾದ್ರೆ ಚಪ್ಪಾಳೆ ತಟ್ತಾರೆ, ಬೇರೆಯವ್ರು ಸೆಲೆಬ್ರೇಟ್ ಮಾಡ್ತಾರೆ, ತಮ್ದಷ್ಟು ಕೇರ್ ಮಾಡಲ್ಲ ಅಂತಂದು ಯೋಚನೆ ಮಾಡಿದಾಗ ಒಂದು ವಿಷಯ ಅರ್ಥ ಆಯ್ತು.
ನಾ ಹೇಳೋದು ಕರೆಕ್ಟ್ ಇದ್ರೆ ಜೋರಾಗಿ ಚಪ್ಪಾಳೆ ಬರ್ಬೇಕು ಗಂಡಸರಿಂದ. ಓಕೆ, ಇಲ್ಲ ನಾ ಹೇಳಿದ್ಮೇಲೆ ಸರ್. ಅಸಿಸ್ಟೆಂಟ್ ಡೈರೆಕ್ಟರ್ ಸರ್ ನೀವು? ಅಲ್ಲ, ಹಾ ಡೈರೆಕ್ಟರ್ ಅಲ್ಲ, ಇವ್ರಿಗೆ ಗೊತ್ತು, ಇವ್ರಿಗೆ ನಾ ಹೇಳೋದು ಕರೆಕ್ಟ್ ಇದ್ರೆ ಗಂಡಸರು ಜೋರಾಗಿ ಚಪ್ಪಾಳೆ ತರಬೇಕು. ಓಕೆ, ಏನಂದ್ರೆ ಮೇಡಮ್, ಈ ಗಂಡಸ ಜಾತಿ ಏನದಲ್ಲ, ನಿಮ್ಮ ಫ್ರೆಂಡ್ಸ್ ಇರಲಿ, ಮಕ್ಳಿರಲಿ, ನಿಮ್ಮ ಹಸ್ಬೆಂಡ್ ಇರಲಿ, ಇಲ್ಲಿ ಕೂತವ್ರೆಲ್ಲ ಇರಲಿ, ಇವರಿಗೆ ಜೀವನದಲ್ಲಿ ಬರೀ ಪ್ರೀತಿ ಕೊಟ್ಟಷ್ಟೇ ಗೊತ್ತಿವಕ್ಕೆ. ಇಷ್ಟೇ ಚಪ್ಪಾಳೆ ಬರಲಿ ಅಂತ. ಸ್ಲೋ ಕೌಂಟರ್ ಯಾವಾಗ ಓಪನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ನಡೆಸಲ್ರಿ. ಗಂಡಸರಿಗೆ ಪ್ರೀತಿ ಕೊಟ್ಟಷ್ಟೇ ಗೊತ್ತು, ತಗೊಂಡು ಗೊತ್ತೇ ಇಲ್ಲ. ಕರೆಕ್ಟಾ? ಅಲ್ಲಿ ಕೆಲವರು ಮೇಡಮ್ ಇಲ್ಲ ಇಲ್ಲ ಅನ್ನಕತ್ತಾರ. ಇಲ್ಲ ಅನ್ನೋರ್ಗೆ ಒಂದು ಚಾಲೆಂಜ್ ಮೇಡಮ್. ಇವತ್ತು ಸುಖಿ ಭಾವ ಇದೆಲ್ಲ ಮುಗೀತಲ್ಲ ಪ್ರೋಗ್ರಾಮ್, ಮುಗಿದ್ಮೇಲೆ ಮನೆಗೆ ಹೋಗ್ತಿರಲ್ಲ, ಮನೆಗೆ ಹೋದ್ಮೇಲೆ ನಿಮ್ಮ ಗಂಡನ್ನ ಯೂಶುವಲ್ ಡೇಗಿಂತ ಇವತ್ತು ಸ್ವಲ್ಪ ಜಾಸ್ತಿ ಪ್ರೀತಿಯಿಂದ ಮಾತಾಡ್ಸಿ ನೋಡ್ರಿ. ಅವನಿಗೆ ಖುಷಿ ಆಗೋದಿಲ್ಲ, ಅವನ ತಲೆ ಡೌಟ್ ಶುರುವಾಗುತ್ತೆ. ಏನೋ ನಡೆಸಿದಳ್ಳೆ ಗುರು ಅಂತಂದಿದ್ದು ಒಳಗೆ ಹೋಗಿ ಮಲ್ಕೋತದೆ. ಹುಡುಗರಿದ್ರೆ ಇನ್ನೊಂದು ಟ್ರೈ ಮಾಡ್ರೆ, ನಿಮ್ದು ಎಷ್ಟೇ ಏಜ್ ಆಗಲಿ. ಇನ್ನೊಂದು ಹೆಣ್ಮಕ್ಳಿಗೆ ಪ್ರೀತಿ ತಗೊಂಡು ಗೊತ್ತು, ಗಂಡಸರಿಗೆ ತಗೊಂಡು ಗೊತ್ತಿಲ್ಲ ಅಂದ್ರೆ ಮದರ್ಸ್ ಡೇ ದಿನ ಬರುತ್ತಲ್ಲ ಬ್ರದರ್, ಮದರ್ಸ್ ಡೇ ದಿನ ಸರ್, ನಿಮ್ಮ ತಾಯಂದ್ರು ಅಮ್ಮ ಎಷ್ಟೇ ಏಜ್ ಆಗಲಿ, ರವಿಶಂಕರ್ ಸರ್ ನಮಸ್ತೆ, ಅವ್ರು ಆ ಜೋಕ್ ಕೇಳಿದಾರೆ ಅದಕ್ಕೆ ಸಿಟ್ಟಾಗಿ ಕೂತಿದ್ದಾರೆ. ಮದರ್ಸ್ ಡೇ ದಿನ ಬರುತ್ತೆ ಗೊತ್ತಾ, ನಿಮ್ಮಮ್ಮ ಹಳ್ಳಿಯವರಲ್ಲಿ ಸಂಪ್ರದಾಯಸ್ಥರಲ್ಲಿ ಅವ್ರಿಗೆ ಎಷ್ಟೇ ಏಜ್ ಆಗಿರಲಿ, ಅವರಿಗೆ ಇಂಗ್ಲೀಷ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಹಿಂದಿಂದ ಹೋಗಿ ಹಗ್ಗ ಮಾಡಿ ಒಂದು ಮುತ್ತು ಕೊಟ್ಬಿಡಿ. ಮುತ್ತು ಕೊಟ್ಟು ಹ್ಯಾಪಿ ಮದರ್ಸ್ ಡೇ ಮಾಮ್ ಅಂತ ಹೇಳಿ. ಏನಾಗುತ್ತೆ ಹೇಳಿ? ಏನಾಗುತ್ತೆ? ಕಿರಿಕಿರಿ ಮಾಡ್ಕೋತಾಳ ಅಮ್ಮ ಅಷ್ಟೇ. ಹೌದಾ? ಏ ಬಿಡಪ್ಪ ಅಸಹ್ಯ, ಬೆಂಗಳೂರಿಗೂ ಹುಚ್ಚುಚ್ಚು ಮಾಡೋದು ಕಲ್ಕೊಂಬಂದಿದ್ದ ನೀವು ಅಂತ ಅನ್ಬೋದು ತಾಯಿ. ಕರೆಕ್ಟಾ? ಆದ್ರೆ ಮಗ ಬಂದು ಮುತ್ತು ಕೊಟ್ಟ, ಮಗಳು ಬಂದು ಮುತ್ತು ಕೊಟ್ಲು ಅಂತ ಅಮ್ಮನ ಕಣ್ಣಾಲಿಗಳು ಒದ್ದೆ ಆಗ್ತದೆ, ಅವಳ ಹೃದಯ ತುಂಬಿ ಬರ್ತದೆ, ಎಮೋಷನಲ್ ಆಗ್ತಾಳೆ ತಮ್ಮ ಅಮ್ಮ. ಅದೇ ನಿಮಗೆ ದಮ್ ಇದ್ರೆ ಫಾದರ್ಸ್ ಡೇ ದಿನ ನಿಮ್ಮಪ್ಪ ನ್ಯೂಸ್ ಚಾನಲ್ ನೋಡ್ಕೊಂಡು ಕೂತಿರ್ತಾರಲ್ಲ, ಡೇಂಜರ್ಸ್ ಯಾವ್ದು ಅಂದ್ರೆ ಪಬ್ಲಿಕ್ ಟಿವಿ ಏನಾದ್ರು ನೋಡ್ಕೊಂಡು ಕೂತಿದ್ರೆ, ಪಬ್ಲಿಕ್ ಟಿವಿ ಸ್ನೇಹಿತರೆ, ಯಾಕಂದ್ರೆ ಯಾರು ಪಬ್ಲಿಕ್ ಟಿವಿ ಅವರು? ರಂಗಣ್ಣ ಇಷ್ಟು ಫೇವ್ರೇಟ್ ಅಂದ್ರೆ ನಮ್ಮ ಪೇರೆಂಟ್ಸ್ಗಳಿಗೆಲ್ಲ, ರಂಗಣ್ಣನ ಮೂಡ್ ಮೇಲೆ ನಮ್ಮ ಅಪ್ಪನ ಮೂಡು ಚೇಂಜ್ ಆಗ್ತಿರ್ತದೆ. ರಂಗಣ್ಣ ಅವ್ರು ಏನಾದ್ರು ಸಿಟ್ಟಾಗಿದ್ದಾಗ ಹ್ಯಾಪಿ ಫಾದರ್ಸ್ ಡೇ ಪಪ್ಪ ಅಂತ ಒಂದು ಪಪ್ಪಿ ಕೊಡ್ರೆ ನೋಡೋಣ, ಆಂಬುಲೆನ್ಸ್ ಬರುತ್ತೆ 5 ನಿಮಿಷದಲ್ಲಿ ಮನೆ ಮುಂದೆ ಕರ್ಕೊಂಡು ಹೋಗಿ. ಎಂಜಾಯ್ ಮಾಡ್ತಿದ್ದೀರಾ ಎಲ್ಲರೂ? ಪಕ್ಕ. ಇಲ್ಲಿ ಮದುವೆ ಆದವ್ರು ಎಷ್ಟು ಜನ ಇದ್ರಿ? ಮದುವೆ ಆಗ್ತಿರೋರು ಎಷ್ಟು ಜನ ಇದ್ರಿ ಸರ್? ಮೇಡಮ್, ಹೆಣ್ಮಕ್ಳು ಕೈ ಎತ್ತಿದ್ರೆ ಗಂಡಸರು ಸುಮ್ಮನೆ ಕೂತಿದ್ದಾರೆ ನೋಡ್ರಿ. ಮದುವೆ ಆದವ್ರು ಎಷ್ಟು ಜನ ಇದ್ರಿ? ಎಸ್, ವೆರಿ ನೈಸ್ ಸರ್. ಇತ್ತೀಚೆಗೆ ಮದುವೆ ಆದವ್ರು ಎಷ್ಟು ಜನ ಇದ್ರಿ? ಇದಿರಲ್ಲ, ಇವು ನಾವು ಸ್ಟ್ಯಾಂಡಪ್ ಕಾಮಿಡಿಯನ್ಸು ಏನಾದರೂ ಕೇಳಿದ್ರೆ ಆನ್ಸರ್ ಮಾಡ್ಬಿಟ್ರೆ ನನಗೆ ಅವಮಾನ ಮಾಡ್ತಾನೇನೋ ಅಂತ ನಿಮ್ಗೆ ಅನ್ಸುತ್ತಿರುತ್ತೆ, ಹೌದಿಲ್ಲ? ಅದಕ್ಕೆ ಕೈ ಎತ್ತು ಅಂದ್ರೆ ಯಾರು ಎತ್ತಲ್ಲ. ನಾನು ಹಂಗೆ ಯಾರಿಗೂ ಅವಮಾನ ಮಾಡಕ್ಕೆ ಹೋಗಲ್ಲ ಸರ್, ಯಾಕಂದ್ರೆ ಒಳ್ಳೆ ಎಂಪಥೆಟಿಕ್ ಪರ್ಸನ್ ಅಂತಲ್ಲ. ನನಗೆ ಭಯ, ಕ್ರೌಡಾಗಿ ಯಾವ ಸೈಕೋಪಾತ್ ಕೂತಿರ್ತೀನಿ, ಯಾರು ಗೊತ್ತು ಮರ. ಹೌದಾ? ಕೇಳ್ತೀನಿ, ಇತ್ತೀಚೆಗೆ ಮದುವೆ ಆದವರು ಎಷ್ಟು ಜನ ಇದ್ರಿ? ಇತ್ತೀಚಿನ ಮದುವೆಗಳಂತೂ ನೋಡಿದ್ದೀರಾ ಹೆಂಗಿರ್ತವೆ? ಆಗಿನ ಕಾಲದ ಮದುವೆಗೆ ಈಗಿನ ಕಾಲದ ಮದುವೆಗೆ ಏನು ಅಂದ್ರೆ, ಗಂಡು ಹೆಣ್ಣಿನ ನಡುವೆ ಮುಜುಗರದ ವಿಷಯದಲ್ಲಿ ಒಂದು ವ್ಯತ್ಯಾಸ ಇದೆ. ಏನಿದೆ ಅಂದ್ರೆ, ಆಗಿನ ಕಾಲದಲ್ಲಿ ಗಂಡು ಹೆಣ್ಣು ಬಹಳ ಮುಜುಗರ ಸ್ವಭಾವ. ಸ್ಟೇಜ್ ಮೇಲೆ ನಿಂತಿರ್ತಿದ್ರಲ್ಲ ಪಾಪ, ಅವ್ರ ಕ್ಯಾಮ್ರಾಮನ್ಸು ಬೈಯೋರು, ಗಂಡನ ಬೈಯೋ, ಸರ್ ಹತ್ರ ಬನ್ನಿ ಸರ್, ನಿಮ್ಮ ಹೆಂಡ್ತಿನೇ ನಾಚ್ಕೊಬೇಡಿ, ಹತ್ರ ಬನ್ನಿ ಸರ್. ಇವನು ಆ ಬಾಡಿಗೆ ಸೂಟ್ ತಂದಿರ್ತಿದ್ದ, ಅದು ಎಲ್ಲಿ ಮಿಸ್ ಕಾಡಿದ್ರೆ ಹರಿದೋಗ್ಬಿಡ್ತು ಅಂತ ಹಿಂಗಿಂಗ್ ಬರೋ ನೀವು. ಹೆಣ್ಣು ಮಕ್ಕಳ ಪರಿಸ್ಥಿತಿ ಅಂತೂ ಆಗಿನ ಕಾಲದ ಮದುವೆಯಲ್ಲಿ ಹೆಂಗಿರ್ತಿತ್ತು ಅಂದ್ರೆ ಮೇಡಮ್, ಫಸ್ಟ್ ಆಫ್ ಆಲ್ ಇದಕ್ಕಿಂತ ಜಾಸ್ತಿ ಇಂಟೆನ್ಸ್ ಲೈಟ್ ನಿಮ್ಮ ಮುಖಕ್ಕೆ. ಅರಿಶಿನ ಕುಂಕುಮ ಇಷ್ಟು ಮೆತ್ತಿರ್ತಿದ್ರು, ಮುಖ ಎಲ್ಲ ಬೆವತ್ತು ಮುಸುಡಿ ಎಲ್ಲ ರೇನ್ಬೋ ಕಲರ್ ಆಗ್ಬಿಟ್ಟಿರೋದು. ಅವ್ರಿಗೂ ಹೆಣ್ಮಕ್ಳಿಗೂ ಬೈಯೋರು ಕ್ಯಾಮ್ರಾಮನ್, ಮೇಡಮ್ ನಾಚ್ಕೊಬೇಡ ಬನ್ನಿ ಮೇಡಮ್, ಹತ್ರ ಬನ್ನಿ ನಿಮ್ಮ ಗಂಡನೇ. ಈಗಿನ ಮದುವೆಯಲ್ಲಿ ಹೋಗಿ ಕ್ಯಾಮ್ರಾಮನ್ ಉಲ್ಟಾ ಬೈತಿರ್ತಾರೆ, ಸರ್ ಸ್ವಲ್ಪ ದೂರ ಸರಿ ಸರ್, ಈ ಮದುವೆ ಇದಿಷ್ಟು ಕ್ಲೋಸ್ ಇರಬಾರ್ದು ಸರ್ ನೀವು ಅಂತದ್ದು. ಬಟ್ ಏನಾಗಿದೆ ಅಂದ್ರೆ ಈಗ ಬಹಳ ಲಿಬರಲ್ ಇದ್ದಾರೆ ಕಪಲ್ಸ್, ನೋಡಿದ್ರೆ ಫ್ರೆಂಡ್ಸ್ ತರ ಇರ್ತಾರೆ. ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ನೋಡ್ರಿ ಎಷ್ಟು ಮಸ್ತ್ ಇರ್ತವೆ. ಆದ್ರೆ ಏನೇ ಹೇಳ್ರಿ, ಆಗಿನ ಕಾಲದಲ್ಲಿ ಈಗ ಪ್ರೀ ವೆಡ್ಡಿಂಗ್ ಶೂಟ್ ಬಂದಿರಲಿ, ಎಷ್ಟೇ ಚೆನ್ನಾಗಿ ಫೋಟೋಗ್ರಫಿ ಏನೇ ಆಗಿರಲಿ, ಆಗಿನ ಕಾಲದ ಮದುವೆ ಆಲ್ಬಮ್ ಅಷ್ಟು ಕ್ರಿಯೇಟಿವ್ ಆಗಿ ಈಗ ಬರಕ್ ಸಾಧ್ಯನೇ ಇಲ್ಲ. ಏನಂತೀರಿ ಮಾತಿಗೆ? ಸೂಪರ್ ಅಲ್ಲ, ಸುಳ್ಳು ಹೇಳ್ತಿದ್ದೀನಿ ಸರ್ ನಾನು. ಆಗ ಬಹಳ ಕೆಟ್ಟದಾಗಿ ಬರ್ತಿದ್ವು ಸರ್. ಹೆಂಗಿರ್ತಿದ್ವು ಗೊತ್ತಾ? ನೋಡಿದ್ರೆ ಬೆವರಿಳೆ ಹೆಂಗಿರ್ತಿದ್ವು. ನಮ್ಮ ಚಿಕ್ಕಪ್ಪನ ಮದುವೆ ಆಲ್ಬಮ್ ಸಿಕ್ತು ಸರ್, 30 ವರ್ಷದ ಹಿಂದಿದ್ದು. ಓಪನ್ ಮಾಡಿ ನೋಡಿದೆ, ಫಸ್ಟ್ ಫೋಟೋ ನಮ್ಮ ಚಿಕ್ಕಮ್ಮಂದು. ನಮ್ಮ ಚಿಕ್ಕಮ್ಮನ ಫೋಟೋ ನೋಡಿ ನಂದು ಬೆವರು ಇಳಿದು ಎದೆ ಬಡ್ತ ಜೋರಾಗಿ ಶುರು ಆಯ್ತು. ಯಾಕೆ ಗೊತ್ತಾ? ನಮ್ಮ ಚಿಕ್ಕಮ್ಮನ ಪೋಸ್ ಏನು ಹೇಳಿ?
ಚಿಕ್ಕಮ್ಮನ ಮೆಹಂದಿ ಒಳಗಡೆ ಯಾರಿಟ್ಟಿದ್ದಾರೆ? ಚಿಕ್ಕಪ್ಪ ಫುಲ್ ಇಲ್ಲ ಬ್ರದರ್, ಚಿಕ್ಕಪ್ಪನ ರುಂಡ ಕಟ್ ಮಾಡಿ ಇಟ್ಟಿದ್ದಾರೆ. ಚಿಕ್ಕಪ್ಪನ ವಾಚಲ್ಲಿ ಚಿಕ್ಕಮ್ಮನ ರುಂಡ. ಈಗೆಲ್ಲ ಚೇಂಜ್ ಆಗ್ಬಿಟ್ಟಿದೆ ನೋಡಿ. ಈಗ ನೋಡ್ತಿದ್ದೆ ಹಾಡ್ನೆಲ್ಲ ಎಷ್ಟು ಚಂದ ಚಂದ ಕಾಡಲ್ಲಿ ಶೂಟ್ ಮಾಡಿದಾರೆ ಸರ್. ಎಲ್ಲಿ ಅದು? ಸಕಲೇಶ್ಪುರ ಅಲ್ಲೆಲ್ಲ. ನೀವು ಅಲ್ಲೂ ಹಂಗೆ ಇದೆ. ನಾನು ಶಿರ್ಸಿ ಯಲ್ಲಾಪುರ ಕಡೆ ಹೋದ್ರು ಅಲ್ಲೂ ಕಾಡು ಇದರಷ್ಟಿಲ್ಲ. ನಾನು 3-4 ವರ್ಷದಿಂದ ಶಿರ್ಸಿ ಯಲ್ಲಾಪುರ ಕಡೆ ಹೊರಟಿದ್ದೀನಿ ಕಾರಲ್ಲಿ ಫ್ರೆಂಡ್ಸ್ ಜೊತೆ. ಒಬ್ಬರನ್ನ ಫ್ರೆಂಡ್ ಮೀಟ್ ಆಗೋಣ ಅಂತ. ಸಾಯಂಕಾಲ ಇದ್ರಲ್ಲಿ ನೋಡ್ತಿರಲ್ಲ ಇದೇ ತರ ಕಾಡು. ಸೂರ್ಯ ಮುಳುಗ್ತಾ ಇದ್ದಾನೆ, ಕತ್ಲಿದೆ. ಆ ರಸ್ತೆಯಲ್ಲಿ, ನಿರ್ಜನ ರಸ್ತೆಯಲ್ಲಿ ಒಬ್ಬಳು 24-25 ವರ್ಷದ ಹುಡುಗಿ ಹಸಿರು ಸೀರೆ ಉಟ್ಕೊಂಡು ಓಡೋಗ್ತಿದ್ದಾಳೆ. ಈ ವೋಕಲ್ ಸಾಂಗ್ ಅನ್ನ ಕೇಳಿದಾಯ್ತು, ಈಗ ವಿಡಿಯೋ ಸಾಂಗ್ ಪ್ಲೀಸ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.